ಎಲ್ಲ ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ತುಂಬು ಹೃದಯದ ಸ್ವಾಗತ. ಈ ಒಂದು ನಾವು ಯೂಟ್ಯೂಬ್ ಚಾನಲ್ ಮೂಲಕ ಇಂಗ್ಲೀಷನ್ನು ಸರಳವಾಗಿ ಹೇಗೆ ಕಲಿಯುವುದನ್ನು ಮಾಡ್ತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಸಾಮಾನ್ಯವಾಗಿ ಇಂಗ್ಲೀಷ್ ಅಂತಂದರೆ ಎಲ್ಲರೂ ಕಬ್ಬಿಣದ ಕಡಲೆ ಅಂತ ಅನ್ಕೊತಾರೆ. ಆದರೆ ಇಂಗ್ಲೀಷ್ ಅಂದರೆ ತುಂಬ ಸರಳ ಅಂತಕ್ಕಂಥದ್ದನ್ನು ಈ ಚಾನಲ್ ಮುಖಾಂತರ ನಾವು ನೋಡ್ತಾ ಹೋಗೋಣ. ಇಂಗ್ಲೀಷ್ ಕಲಿಯಬೇಕಾದರೆ ನಾವು ಯಾವೆಲ್ಲ ಒಂದು ನಿಯಮಗಳನ್ನು ಅನುಸರಿಸಬೇಕು ಅನ್ನತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗಬೇಕಾಗತ್ತೆ. ಮೊದಲಿಗೆ ನಾವು ಏನು ಮಾಡಬೇಕಪ್ಪ ಅಂತ ಕೇಳಿದರೆ, ಇಂಗ್ಲೀಷ್ ಅಂತಂದರೆ ಇಟ್ ಈಸ್ ವೆರಿ ಈಸಿ ಸಬ್ಜೆಕ್ಟ್. ಇಫ್ ಯು ಹ್ಯಾವ್ ಬೀನ್ ಫಾಲೋಡ್ ದಿಸ್ ಚಾನಲ್, ಇಂಗ್ಲೀಷ್ ವಿಲ್ ಬಿ ವೆರಿ ಈಸಿ ಟು ಯು. ಯಾಕಪ್ಪ ಅಂತ ಕೇಳಿದರೆ, ನಾನು I can speak in English very fluently and I can make the people to talk in English. ಯಾಕಪ್ಪ ಅಂತ ಕೇಳಿದ್ರೆ, ಸಾಮಾನ್ಯವಾಗಿ ಇಂಗ್ಲೀಷ್ ಕಲಿಸೋದು ಅತ್ಯಂತ ಸುಲಭದ ಕೆಲಸ ಅಂದ್ಕೊತೀವಿ. ನಾವು ವ್ಯಾಕರಣವನ್ನು ಹೇಳ್ತಾ ಹೋದರೆ, ಕೇವಲ ಇಂಗ್ಲೀಷ್ ವ್ಯಾಕರಣವನ್ನು ಹೇಳ್ತಾ ಹೋದರೆ ಅದು ಇಂಗ್ಲೀಷ್ ಕಲಿಸಿದ ಹಾಗೆ ಅಲ್ಲ. ಇಂಗ್ಲೀಷ್ ವ್ಯಾಕರಣ, ಇಂಗ್ಲೀಷ್ ಅನ್ನು ನಾವು ಹೇಗೆ ಕಲಿಸ್ಬೇಕು? ಒಂದು ಡೈರೆಕ್ಟ್ ಮೆಥಡ್ ಅಂತ ಬರುತ್ತೆ, ಒಂದು ಟ್ರಾನ್ಸ್ಲೇಷನ್ ಮೆಥಡ್ ಅಂತ ಬರುತ್ತೆ. ಡೈರೆಕ್ಟ್ ಮೆಥಡಲ್ಲಿ ನಾವು ಏನು ಮಾಡ್ತೀವಪ್ಪ ಅಂತ ಕೇಳಿದರೆ, ಸಾಮಾನ್ಯವಾಗಿ ಇಂಗ್ಲೀಷ್ ವಾಕ್ಯ ಬರೆಯೋದು ಹಾಗೆ ವಿವರಣೆ ಕೊಡ್ತಾ ಹೋಗ್ತಾ ಇರ್ತೇವೆ. ಆದರೆ ಈ ಟ್ರಾನ್ಸ್ಲೇಷನ್ ಮೆಥಡಲ್ಲಿ ಹಾಗಲ್ಲ. ಕನ್ನಡ ವಾಕ್ಯವನ್ನು ಕೊಟ್ಟು ನಾವು ಕನ್ನಡದಿಂದ ಇಂಗ್ಲೀಷ್ಗೆ ಹೇಗೆ ಟ್ರಾನ್ಸ್ಲೇಷನ್ ಮಾಡಬೇಕು, ಇಂಗ್ಲೀಷ್ ವಾಕ್ಯವನ್ನು ಕೊಟ್ಟು ಇಂಗ್ಲೀಷ್ದಿಂದ ಕನ್ನಡಕ್ಕೆ ಹೇಗೆ ಟ್ರಾನ್ಸ್ಲೇಷನ್ ಮಾಡಬೇಕು ಅಂತಕ್ಕಂಥದ್ದನ್ನು ನೋಡ್ಬೇಕು. ಈಗ ಮೊದಲಿಗೆ ನಾವು ವಾಟ್ ಈಸ್ ಗ್ರಾಮರ್ ಅನ್ನತಕ್ಕಂಥದ್ದನ್ನು ಕಲಿತಾ ಹೋಗೋಣ. ವಾಟ್ ಈಸ್ ಗ್ರಾಮರ್ ಅನ್ನತಕ್ಕಂಥದ್ದನ್ನು ಕಲಿತಾ ಹೋಗೋಣ. ನಿಮಗೆ ಏನಪ್ಪಾ ಅಂತ ಕೇಳಿದ್ರಿ, ಟಿ ಎ ಇದು ಒಂದು ಲೆಟರು, ಇದು ಒಂದು ಲೆಟರು, ಇದು ಒಂದು ಲೆಟರು, ಇದು ಒಂದು ಲೆಟರು. ಟಿ ಎ ಇದು ಒಂದು ಲೆಟರು, ಇದು ಒಂದು ಲೆಟರು. ಹಾಗಾದರೆ ನಾವುಗಳನ್ನು ಇಲ್ಲಿ ಟಿ ಎ ಹೀಗೆ ಕೂಡಿಸಿದರೆ ಇದಕ್ಕೆ ನಾವು ಒಂದು ಪದ ಅನ್ನಬಹುದಾ? ಟ್ಯಾ ಅಂತ ಆಗುತ್ತೆ. ಇಟ್ ಹ್ಯಾಸ್ ನೋ ಮೀನಿಂಗ್. ಅದನ್ನೇ ನಾವು ಸ್ವಲ್ಪ ಇಲ್ಲಿ ಟಿ ಅನ್ನತಕ್ಕಂಥದ್ದನ್ನು, ಈ ಟಿ ಎ ಅನ್ನತಕ್ಕಂಥದ್ದನ್ನು ಎ ಟಿ ಅನ್ನತಕ್ಕಂಥದ್ದು ಮಾಡ್ಕೊಂಡ್ರೆ ಇದಕ್ಕೆ ಇಟ್ ಹ್ಯಾಸ್ ಓನ್ ಮೀನಿಂಗ್. ಇಟ್ ಹ್ಯಾಸ್ ಓನ್ ಮೀನಿಂಗ್ ಅಂತಕ್ಕಂಥದ್ದು ಬರುತ್ತೆ. ಉದಾಹರಣೆಗೆ ಇನ್ನೊಂದು ತೆಗೆದುಕೊಳ್ಳೋಣ. ಜಿ ಅನ್ನತಕ್ಕಂಥದ್ದು ಹಾಗೆ ಓ ಅನ್ನತಕ್ಕಂಥದ್ದು. ನಾವು ಜಿ ಮತ್ತು ಓ ಅನ್ನು ಸೇರಿಸ್ತಾ ಹೋದರೆ ಗೋ ಅಂತ ಆಗಬೇಕು. ಇದನ್ನೇ ನಾವು ಓ ಜಿ ಅಂತ ಮಾಡ್ತಾ ಹೋದರೆ ದಿಸ್ ಈಸ್ ರಾಂಗ್. ಇದಕ್ಕೆ ನಾವು ಏನು ಅನ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಪದ ಅನ್ಲಿಕ್ಕೆ ಆಗೋದಿಲ್ಲ. ಇದಕ್ಕೆ ನಾವು ಏನಂತ ಕರಿತೀವಿ? ವರ್ಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ವರ್ಡ್ ಅಂತ ಕರಿತೀವಿ. ವರ್ಡ್ ಅಂತಂದ್ರೆ ಏನು? ಅ ಕಲೆಕ್ಷನ್ ಆಫ್ ಲೆಟರ್ಸ್, collection of a collection of letters which gives complete meaning is called a word ಅಂತ ಕರಿತೀವಿ.
ಈಸ್ ಕಾಲ್ಡ್ ಅ ವರ್ಡ್ ಅಂತ ಕರಿತೀವಿ. ಅಂದರೆ ಒಂದು ಅಕ್ಷರಗಳ ಗುಂಪು ಜಿ ಇದೆ, ಓ ಇದೆ, ಟಿ ಇದೆ, ಎ ಇದೆ. ನಾವು ಟಿ ಎನ್ನು ಹಾಗೆ ಸೇರಿಸಿದರೆ ಇದು ವರ್ಡ್ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದೇ ಎ ಟಿಯನ್ನು ಸೇರಿಸಿದರೆ ಇಟ್ ಈಸ್ ಅ ವರ್ಡ್ ಅಂತಕ್ಕಂಥದ್ದು ಗೊತ್ತಾಯಿತು. ಇದು ಜಿ ಒ ಅನ್ನು ಪರ್ಫೆಕ್ಟಾಗಿ ಒಂದು ಪ್ರಾಪರ್ ಆರ್ಡರಲ್ಲಿ ನಾವು ಸೇರಿಸ್ತಾ ಹೋದರೆ ಅದಕ್ಕೆ ನಾವು ವರ್ಡ್ ಅಂತ ಕರಿತೀವಿ. ಹೌದಾ? ಹಾಗೆಯೇ ವರ್ಡ್ಗಳನ್ನು ನಾವು ಏನಪ್ಪ ಅಂತ ಕೇಳಿದರೆ ಒಂದೊಂದಾಗಿ ಸೇರಿಸ್ತಾ ಹೋದರೆ ನಾವು ಏನಂತ ಕರಿತಿರ್ತೀವಿ. ಈಗ ಒಂದು ಫಾರ್ ಎಕ್ಸಾಂಪಲ್ ಹೇಳ್ತೀನಿ. ಆಮ್ ಐ ಟೀಚರ್. ಇಲ್ಲಿ ನೋಡಿ, ಒಂದೇ ಒಂದು ತಿಳ್ಕೊಂಬಿಡ್ರಿ. ಏನಪ್ಪ ಅಂತ ಕೇಳಿದರೆ ಇದು ಒಂದು ವರ್ಡು, ಇದು ಒಂದು ವರ್ಡು, ಇದು ಒಂದು ವರ್ಡು, ಇದು ಒಂದು ವರ್ಡು. ಇಲ್ಲಿಯೂ ಕೂಡ ಕಲೆಕ್ಷನ್ ಆಫ್ ವರ್ಡ್ಸ್ ಇದೆ. ಹಾಗಾದರೆ ಇದನ್ನು ನಾವು ಸೆಂಟೆನ್ಸ್ ಅನ್ನಲು ಸಾಧ್ಯವೇ? ಈಸ್ ಇಟ್ ಪಾಸಿಬಲ್ ಟು ಕಾಲ್ ಆಸ್ ಅ ಸೆಂಟೆನ್ಸ್? ಇದನ್ನು ಸೆಂಟೆನ್ಸ್ ಅನ್ನಲಿಕ್ಕೆ ನಾವು ಸಾಧ್ಯನಾ? ಇಲ್ಲ. ಬಿಕಾಸ್ ಇಟ್ ಡಸಂಟ್ ಗಿವ್ ಕಂಪ್ಲೀಟ್ ಸೆನ್ಸ್. ಇದು ತನ್ನದೇ ಆಗಿರ್ತಕ್ಕಂಥ ಅರ್ಥವನ್ನು ಕೊಡೋದಿಲ್ಲ. ಪ್ರತಿಯೊಂದು ಪದಕ್ಕೆ ನಾವು ಅರ್ಥ ಹುಡ್ತಾ ಹೋಗಬಹುದು, ಆದರೆ ಈ ಸಂಪೂರ್ಣ ಸೆಂಟೆನ್ಸ್ಗೆ ನಾವು ಅರ್ಥ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದನ್ನು ಹೇಗೆ ಮಾಡಬೇಕು ನಾವು? ಐ ಆಮ್ ಅ ಟೀಚರ್ ಅನ್ನತಕ್ಕಂಥದ್ದನ್ನು ನಾವು ಈಗ ಏನಂತ ಕರಿಬಹುದು? ಇದನ್ನು ಸೆಂಟೆನ್ಸ್ ಅಂತ ಕರಿಬಹುದು. ಈಗ ಏನಬಹುದು? ಸೆಂಟೆನ್ಸ್ ಅಂತ ಅನ್ಬಹುದು. ವಾಟ್ ಡಸ್ ಮೀನ್ ಬೈ ಸೆಂಟೆನ್ಸ್? ಅ ಗ್ರೂಪ್ ಆಫ್ ವರ್ಡ್ಸ್. ಆಗಲೇ ಏನು ಹೇಳಿದ್ದೀವಿ? ಅ ಗ್ರೂಪ್ ಆಫ್ ಲೆಟರ್ಸ್ ಅಂತ ನೋಡ್ಕೊಂಡಿದ್ದೀವಲ್ವಾ? ಅ ಗ್ರೂಪ್ ಆಫ್ words which gives complete sense is called a sentence. ಯಾವ ಒಂದು ಪದಗಳ ಗುಂಪು ಸಂಪೂರ್ಣ ಅರ್ಥವನ್ನು ನೀಡುವುದೋ ಅದಕ್ಕೆ ನಾವು ಏನಂತ ಕರಿತೀವಿ? ವಾಕ್ಯ ಅಂತ ಕರಿತೀವಿ. ಏನಂತ ಕರಿತೀವಿ? ವಾಕ್ಯ ಅಂತ ಕರಿತೀವಿ. ಸೆಂಟೆನ್ಸ್, ವಾಕ್ಯ ಅಂತ ಕರಿತೀವಿ. ವಾಕ್ಯ ಇಲ್ಲಿದೆ. ನಮಗೇನಪ್ಪ ಅಂತ ಕೇಳಿದರೆ ಆಮ್ ಐ ಟೀಚರ್ ಅಂತಕ್ಕಂಥದ್ದಿದೆ. ಇದನ್ನು ನಾವು ಹೇಗೆ ಬೇಕಾದರೂ ಟೀಚರ್, ಆಮ್, ಐ, ಅಂತಕ್ಕಂಥದ್ದನ್ನು ಜೋಡಿಸ್ಲಿಕ್ಕೆ ಬರೋದಿಲ್ಲ. ದೇರ್ ಆರ್ ಅ ರೂಲ್ಸ್ ಅಂತ ಹೇಳ್ತೀವಿ ನಾವು. ರೂಲ್ಸ್, ಕೆಲವೊಂದಿಷ್ಟು ನಿಯಮಗಳನ್ನು ನಾವು ಏನು ಮಾಡಬೇಕಾಗತ್ತಪ್ಪ ಅಂತ ಕೇಳಿದರೆ ಅನುಸರಿಸಬೇಕಾಗುತ್ತೆ. ಏನನ್ನು? ನಿಯಮಗಳನ್ನು ಅನುಸರಿಸಬೇಕಾಗತ್ತೆ. ಸೆಟ್ ಆಫ್ ರೂಲ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಸೆಟ್ ಆಫ್ ರೂಲ್ಸ್ ಅಂತ ಹೇಳ್ತೀವಿ. ಈ ಸೆಟ್ ಆಫ್ ರೂಲ್ಸ್ ಅಂತ ಏನಿದೆಯಲ್ಲ, ಇದಕ್ಕೆ ಏನಂತ ಕರಿತೀವಿ ನಾವು? ಇದಕ್ಕೇನಂತ ಕರಿತೀವಿ? ಗ್ರಾಮರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಗ್ರಾಮರ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಗ್ರಾಮರ್ ಅಂದ್ರೆ ಏನು? ನಾವು ಹೇಗೆ ಬೇಕೋ ನಮ್ಮ ಮನಸ್ಸಿಗೆ ಬಂದಂತೆ ಬೇಕಾಬಿಟ್ಟಿಯಾಗಿ ಪದಗಳನ್ನು ಜೋಡಿಸ್ತಾ ಹೋಗಿ ವಾಕ್ಯವನ್ನು ರಚಿಸಿದರೆ ಅದಕ್ಕೆ ನಾವು ವಾಕ್ಯ ಅನ್ನೋಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾವು ಏನು ಮಾಡಬೇಕಪ್ಪ ಅಂತ ಕೇಳಿದರೆ, ಸ್ಪಷ್ಟವಾಗಿ ಒಂದು ನಿಯಮಬದ್ಧವಾಗಿ ಅವುಗಳನ್ನು ಜೋಡಿಸ್ತಾ ಹೋಗಿ ಸಂಪೂರ್ಣ ಅರ್ಥ ಕೊಡುವ ಹಾಗೆ ಮಾಡ್ತಾ ಹೋದರೆ ಅದಕ್ಕೆ ಏನಂತ ಕರಿತೀವಿ ನಾವು? ವಾಕ್ಯ ಅಂತ ಕರಿತೀವಿ. ಆ ಸೆಟ್ ಆಫ್ ರೂಲ್ಸ್ಗೆ ಏನಂತ ಕರಿತೀವಪ್ಪ ಅಂತ ಕೇಳಿದರೆ ಗ್ರಾಮರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸೆಟ್ ಆಫ್ ರೂಲ್ಸ್ಗೆ ಗ್ರಾಮರ್ ಅಂತ ಕರಿತೀವಿ. ಗ್ರಾಮರ್ ಅಂತಂದರೆ ಕನ್ನಡದಲ್ಲಿ ವ್ಯಾಕರಣ ಅಂತ ಕರಿತೀವಿ.
ವ್ಯಾಕರಣ ಅಂತ ಕರಿತೀವಿ. ಈ ವ್ಯಾಕರಣ ಅಂತಂದ್ರೆ ಏನ್ರಿ? ಗ್ರಾಮರ್ ಇಸ್ ಅ ಸೈನ್ಸ್. ಗ್ರಾಮರ್ ಈಸ್ ಅ ಸೈನ್ಸ್. ಗ್ರಾಮರ್ ಈಸ್ ಅ ಸೈನ್ಸ್. ವ್ಯಾಕರಣ ಒಂದು ವಿಜ್ಞಾನ ಇದ್ದಂತೆ. ಫೆರೆವರ್ ಯು ಕ್ಯಾನ್ ಗೋ, ದ ರೂಲ್ಸ್ ಆಫ್ ದ ಗ್ರಾಮರ್ ಕಾಂಟ್ ಪಾಸಿಬಲ್ ಟು ಚೇಂಜ್. ನೀವು ಎಲ್ಲೇ ಇದ್ದರೂ ಕೂಡ ವ್ಯಾಕರಣದ ನಿಯಮಗಳನ್ನು ನಾವು ಬದಲಾಯಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಟೀಚಿಂಗ್ ಸ್ಟೈಲ್ ಬದಲಾಗಬಹುದು, ಟೀಚರ್ ಬದಲಾಗಬಹುದು, ಹೇಳ್ತಕ್ಕಂಥ ಸ್ಟೈಲ್ ಬದಲಾಗಬಹುದು, ಆದರೆ ವ್ಯಾಕರಣದ ನಿಯಮಗಳನ್ನು ಯದ್ವಾ ತದ್ವಾ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಗ್ರಾಮರ್ ಇಸ್ ಎ ಸೈನ್ಸ್. ನೀವು ಅಮೇರಿಕಾದಲ್ಲಿದ್ದರೂ ಕೂಡ ಅದೇ ಗ್ರಾಮರು, ಇಂಗ್ಲೆಂಡ್ದಲ್ಲಿ ಕೂಡ ಇದ್ರೆ ಅದೇ ರೂಲ್ಸ್ ಇರಬೇಕಾಗತ್ತೆ. ಸಬ್ಜೆಕ್ಟು, ಫರ್ಬು, ಆಬ್ಜೆಕ್ಟು. ಕೆಲವೊಂದಿಷ್ಟು ರೇರೆಸ್ಟ್ ಆಫ್ ದ ರೇರ್ ಕೇಸ್ಗಳಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ಆವಾಗ ನಾನು ಟೈಪ್ಸ್ ಆಫ್ ನೌನ್ಗಳನ್ನು ಹೇಳ್ತಾ ಇರಬೇಕಾದ್ರೆ ಅವನ್ನ ಹೇಳ್ತಾ ಹೋಗ್ತಾ ಇರ್ತೀನಿ. ಗ್ರಾಮರ್ ಇಸ್ ಎ ಸೈನ್ಸ್ ಅಂತ ಹೇಳ್ತೀವಿ. ವಿಚ್ ಡೀಲ್ಸ್ the perfect rules of a language. ರೂಲ್ಸ್ ಆಫ್ ಅ ಲ್ಯಾಂಗ್ವೇಜ್ ಅಂದರೆ ಏನಂತ ಹೇಳ್ತೀವಿ? ಗ್ರಾಮರ್ ಇಸ್ ಎ ಸೈನ್ಸ್ ವಿಚ್ ಡೀಲ್ಸ್ ದ ಪರ್ಫೆಕ್ಟ್ ರೂಲ್ಸ್ ಆಫ್ ಅ ಲ್ಯಾಂಗ್ವೇಜ್. ಒಂದು ಭಾಷೆಯ ಪರಿಪೂರ್ಣವಾದ ನಿಯಮಗಳನ್ನು ವ್ಯಕ್ತಪಡಿಸುವುದಕ್ಕೆ ನಾವೇನಂತ ಕರಿತೀವಿ? ವ್ಯಾಕರಣ ಅಂತ ಕರಿತೀವಿ. ವ್ಯಾಕರಣ ಒಂದು ವಿಜ್ಞಾನವಿದ್ದಂತೆ. ಕನ್ನಡದಲ್ಲಿ ಹೇಳ್ತಾ ಹೋಗ್ತೀನಿ, ವ್ಯಾಕರಣ ಒಂದು ವಿಜ್ಞಾನವಿದ್ದಂತೆ. ಅದೇ ವ್ಯಾಕರಣ ಹೇಗೆ ವಿಜ್ಞಾನ ಅಂತಕ್ಕಂಥದ್ದನ್ನು ನೋಡ್ತೀವಿ. ಎಲ್ಲಿಯೂ ರೂಲ್ಸ್ ಚೇಂಜ್ ಆಗೋದಿಲ್ಲ ಅಂತಕ್ಕಂಥದ್ದನ್ನು ನೋಡ್ತೀವಿ. ಆದರೆ ಆ ಭಾಷೆಯ ಪರಿಪೂರ್ಣವಾದ ನಿಯಮಗಳನ್ನು ಏನು ರಚಿಸ್ತದನೋ, ವ್ಯವಸ್ಥಿತವಾಗಿ ಅಧ್ಯಯನ ಮಾಡಲಿಕ್ಕೆ ಸಹಾಯ ಮಾಡ್ತದನೋ ಅದನ್ನೇ ಏನಂತ ಕರಿತೀವಿ? ನಾವು ವ್ಯಾಕರಣ ಅಂತ ಕರಿತೀವಿ. ವ್ಯಾಕರಣ ಅಂತ ಕರಿತೀವಿ. ಹಾಗೇನೆ ನಾವು ಕ್ಯಾನ್ ವಿ ಹ್ಯಾವ್ ಲರ್ನ್ಡ್ ದ ಕನ್ನಡ ಗ್ರಾಮರ್ ಟು ಸ್ಪೀಕ್ ಇನ್ ಕನ್ನಡ? ಕನ್ನಡದಲ್ಲಿ ಮಾತನಾಡಲು ಕನ್ನಡ ವ್ಯಾಕರಣವನ್ನು ನಾವು ಕಲಿತಿದ್ದೇವೆ. Have we learnt the Kannada grammar to speak in Kannada language? No. ಯಾಕಪ್ಪ ಅಂತ ಕೇಳಿದ್ರೆ, we are living among the Kannada talking people, between the Kannada talking people, along with the Kannada talking people. ಕನ್ನಡ ಮಾತನಾಡುವವರ ಮಧ್ಯೆ ನಾವು ಬದುಕ್ತಾ ಇದ್ದೀವಿ. ಕನ್ನಡ ಮಾತನಾಡುವವರ ಜೊತೆಗೆ ನಾವು ಬದುಕ್ತಾ ಇದ್ದೀವಿ. ಹಾಗಾಗಿ ನಮಗೆ ಕನ್ನಡ ವ್ಯಾಕರಣವನ್ನು ಕಲಿಯಲು ಅವಶ್ಯಕತೆ ಇಲ್ಲ. ಹಾಗೆ ಒಂದು ಪ್ರಶ್ನೆ, ಕ್ಯಾನ್ ವಿ ಸ್ಪೀಕ್ ಇಂಗ್ಲಿಷ್ ಲ್ಯಾಂಗ್ವೇಜ್ ವಿದೌಟ್ ನೋಯಿಂಗ್ ಇಂಗ್ಲಿಷ್ ಗ್ರಾಮರ್? ಕ್ಯಾನ್ ವಿ ಸ್ಪೀಕ್? ಒಂದು ಪ್ರಶ್ನೆ. ಇದನ್ನು ನಿಮ್ಮನ್ನು ನೀವೇ ಏನು ಮಾಡ್ಕೊಳ್ರಿಪ್ಪ ಅಂತ ಕೇಳಿದರೆ ಒಂದು ಸ್ವಲ್ಪ ಕಂಪೇರ್ ಮಾಡ್ಕೊಳ್ರಿ. ಕ್ಯಾನ್ ವಿ ಸ್ಪೀಕ್ ಇನ್ ಇಂಗ್ಲಿಷ್ without knowing English grammar? English grammar. ನೋಡ್ರಿ, ನಿಮ್ಮನ್ನೇ ನೀವು ಪ್ರಶ್ನೆ ಮಾಡ್ಕೊಳ್ರಿ. ಎಸ್, ವಿ ಕ್ಯಾನ್ ಸ್ಪೀಕ್ ಇನ್ ಇಂಗ್ಲಿಷ್ ವಿದೌಟ್ ನೋಯಿಂಗ್ ಇಂಗ್ಲಿಷ್ ಗ್ರಾಮರ್ ವೆನ್ ವಿ ವಿಲ್ ಬಿ ಇನ್ ಅಮೇರಿಕಾ ಆರ್ ಇನ್ ಇಂಗ್ಲೆಂಡ್.
ನಾವು ಅಮೇರಿಕಾ ಅಥವಾ ಇಂಗ್ಲೆಂಡ್ದಲ್ಲಿಯೋ ಇದ್ದಾಗ ನಾವು ಇಂಗ್ಲೀಷ್ ವ್ಯಾಕರಣ ಗೊತ್ತಿರಲಾರ್ದೇನೆ ಇಂಗ್ಲೀಷನ್ನು ನಾವು ಕಲಿಬಹುದು. ಆದರೆ ನಾವು ಕನ್ನಡ ಮಾತನಾಡುವವರ ಮಧ್ಯೆ ಇಂಗ್ಲೀಷ್ ಮಾತನಾಡಬೇಕಾಗಿದೆ ಅಲ್ವಾ, ಅದಕ್ಕಾಗಿ ನಾವು ಏನು ಮಾಡಬೇಕಾಗಿದೆ ಅಂದರೆ ವಿ ಮಸ್ಟ್ ಆ್ಯಂಡ್ ಶುಡ್ ಲರ್ನ್ ಇಂಗ್ಲೀಷ್ ಗ್ರಾಮರ್. ನಾವು ಇಂಗ್ಲೀಷ್ ವ್ಯಾಕರಣವನ್ನು ಕಲಿಯಲೇಬೇಕಾಗಿದೆ. ಸೊ ಹಾಗಾದರೆ ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಲರ್ನಿಂಗ್ ಗ್ರಾಮರ್? ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಲರ್ನಿಂಗ್ ಇಂಗ್ಲೀಷ್ ಗ್ರಾಮರ್? The benefits of learning English learning English grammar. ಲರ್ನಿಂಗ್ ಇಂಗ್ಲೀಷ್ ಗ್ರಾಮರ್ ಅಂತಕ್ಕಂಥದ್ದು ಲಾಭಗಳು ಏನು? ಇಂಗ್ಲೀಷ್ ವ್ಯಾಕರಣ ಕಲಿಯುವುದರ ಲಾಭಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಲಾಭಗಳು ಅನ್ನಬಹುದು, ಅಥವಾ ಅದರ ಉಪಯೋಗಗಳು ಅಂತ ಅನ್ನಬಹುದು. ಏನು ಅನ್ಕೋತಿರೋ ಅನ್ಕೊಡ್ರಿ. ಒಟ್ಟು ಇಂಗ್ಲೀಷ್ ವ್ಯಾಕರಣವನ್ನು ನಾವು ಯಾಕೆ ಕಲಿಬೇಕಪ್ಪ ಅಂತ ಕೇಳಿದರೆ, ಕನ್ನಡ ಮಾತನಾಡುವವರ ಮಧ್ಯೆ ನಾವೇನು ಮಾಡಬೇಕಾಗಿದೆ? ಇಂಗ್ಲೀಷ್ ಕಲಿಯಬೇಕಾಗಿದೆ. ಹಾಗಾಗಿ ಅದರ ಲಾಭಗಳೇನೇನು? ಮೊದಲನೇದು, ನೀವು ಇಂಗ್ಲೀಷ್ನಲ್ಲಿ ಮಾತನಾಡಬೇಕು ಅಥವಾ ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಕೇಳಿದರೆ ಇಂಗ್ಲೀಷ್ ಗ್ರಾಮರ್ ಯಾಕೆ ಬೇಕು ಅಂತ ಕೇಳಿದರೆ, ಫಸ್ಟ್ ಸೆಲ್ಫ್ ಲರ್ನಿಂಗ್ ಸ್ಟಾರ್ಟ್ ಅಂತ ಹೇಳ್ತಾರೆ. ಸ್ವಕಲಿಕೆ. ನಿಮಗೆ ವ್ಯಾಕರಣ ಗೊತ್ತಿದ್ರೆ, ನಿಮಗೆ ವ್ಯಾಕರಣ ಅನ್ನತಕ್ಕಂಥದ್ದು ಗೊತ್ತಿದ್ರೆ ನೀವು ಸ್ವಕಲಿಕೆಯಿಂದ ಇಂಗ್ಲೀಷ್ ಟ್ರಾನ್ಸ್ಲೇಷನ್ನು ಅಥವಾ ಇಂಗ್ಲೀಷ್ ಕಮ್ಯುನಿಕೇಷನನ್ನು ಕಲಿಬಹುದು. ಅದೇ ಇಂಗ್ಲೀಷ್ ವ್ಯಾಕರಣ ಗೊತ್ತಿರಲಿಲ್ಲ ಅಂದರೆ ಯು ಕ್ಯಾನ್ ಗೋ ಟು ದ ಟ್ಯುಟೋರಿಯಲ್ ಕ್ಲಾಸಸ್ ವೈಲ್ ಫೈಂಡಿಂಗ್ ಅ ಟ್ಯೂಟರ್. ಏನಪ್ಪ ಅಂತ ಕೇಳಿದರೆ ಈ ರೀತಿಯಾಗಿ ನಾವು ತಿಳ್ಕೊಬೇಕಾಗತ್ತೆ. ಇನ್ನು ಎರಡನೇದು ಏನಪ್ಪ ಅಂತ ಕೇಳಿದರೆ, it takes to learn it takes to learn less time. ನಾವು ಅತ್ಯಂತ ಕಡಿಮೆ ಅವಧಿಯ ಮುಖಾಂತರ ನಾವೇನು ಮಾಡ್ಕೋಬಹುದಪ್ಪ ಅಂತ ಕೇಳಿದ್ರೆ, ಕಡಿಮೆ ಅವಧಿಯಲ್ಲಿ ನಾವೇನು ಮಾಡ್ಬೋದ್ರೆ ಇಂಗ್ಲೀಷ್ ಟ್ರಾನ್ಸ್ಲೇಷನನ್ನು ಅಥವಾ ಇಂಗ್ಲೀಷ್ ಕಮ್ಯುನಿಕೇಷನನ್ನು ಕಲಿಬಹುದು. ಇಫ್ ವಿ ಹ್ಯಾವ್ ನೋನ್ ದ ಇಂಗ್ಲೀಷ್ ಗ್ರಾಮರ್. ನಮಗೆ ಇನ್ ಕೇಸ್ ವಿ ಡೋಂಟ್ ನೋ ದ ಇಂಗ್ಲೀಷ್ ಗ್ರಾಮರ್, ವಿ ಕಾಂಟ್ ಪಾಸಿಬಲ್ ಟು ಲರ್ನ್, ಟು ಟ್ರಾನ್ಸ್ಲೇಟ್ ಆರ್ ಟು ಕಮ್ಯುನಿಕೇಟ್ ವಿತ್ ಅದರ್ಸ್ ಇನ್ ಇಂಗ್ಲೀಷ್. ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಭಾಳ ಟೈಮ್ ತೆಗೆದುಕೊಳ್ತೆ. ನಮಗೆ ಇಂಗ್ಲೀಷ್ ಗ್ರಾಮರ್ ಗೊತ್ತಿರಬೇಕು. ಅದಕ್ಕೋಸ್ಕರ ಏನಪ್ಪ ಅಂತ ಕೇಳಿದರೆ ಏನಾಗತ್ತೆಪ್ಪ ಅಂತ ಕೇಳಿದರೆ, ನೀವು ಸ್ವಂತವಾಗಿ ಕಲಿಬಹುದು ಅಥವಾ ಕಡಿಮೆ ಸಮಯವಂತ ಮುಖಾಂತರನೂ ಕಲಿಬಹುದು. ಇನ್ನು ಮೂರನೇದು ಲಾಭ ಏನ್ರಿ? ಎಕ್ಸ್ಕ್ಯೂಸ್ ಮೀ, ಮೂರನೇ ಲಾಭ ಪ್ರಾಪರ್ ಯೂಸ್ ಆಫ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಪ್ರಾಪರ್ ಯೂಸ್ ಆಫ್ ಲ್ಯಾಂಗ್ವೇಜ್. ಇಲ್ಲಿ ಲ್ಯಾಂಗ್ವೇಜ್ ಅಂದಾಕ್ಷಣಕ್ಕೆ ನಮಗೆ ನೆನಪಾಗಬೇಕು, ಎರಡು ಥರ ಲ್ಯಾಂಗ್ವೇಜ್ ಇವೆ. ಒಂದು ಫಾರ್ಮಲ್ ಲ್ಯಾಂಗ್ವೇಜ್, ಎರಡನೇದು ಇನ್ಫಾರ್ಮಲ್ ಲ್ಯಾಂಗ್ವೇಜ್. ಇದು
ಔಪಚಾರಿಕ ಭಾಷೆ ಅಂತ ಕರಿತೀವಿ. ಔಪಚಾರಿಕ ಭಾಷೆ ಅಂತ ಕರಿತೀವಿ. ಎರಡನೇದು ಅನೌಪಚಾರಿಕ ಭಾಷೆ ಅಂತ ಕರಿತೀವಿ. ಅನೌಪಚಾರಿಕ ಭಾಷೆ ಅಂತ ಕರಿತೀವಿ. ಇದು ಕಮ್ಯುನಿಕೇಶನ್ ಲ್ಯಾಂಗ್ವೇಜ್ ಅಲ್ಲಿ ಹೆಲ್ಪ್ ಆಗಬಹುದು, ಇದು ಟ್ರಾನ್ಸ್ಲೇಷನ್ ಅಲ್ಲಿ ಕಂಪಲ್ಸರಿ ಹೆಲ್ಪ್ ಆಗುತ್ತೆ. ಸರಿ, ಇಲ್ಲಿ ಕೂಡ ನಮಗೆ ಏನು ಹೇಳ್ತಾರೆ ಅಂತ ಕೇಳಿದ್ರೆ, ಕೆಲವೊಬ್ರು ಇಂಗ್ಲಿಷ್ ವ್ಯಾಕರಣದ ಕಡೆಗೆ ನೀವು ಗಮನ ಕೊಡದೆ ಮಾತನಾಡಿ ಅಂತ ಹೇಳಬಹುದು, ಅದು ಅನೌಪಚಾರಿಕ ಭಾಷೆಯಲ್ಲಿ. ಬಟ್ ವೆನ್ ಯು ಆರ್ ಗೋಯಿಂಗ್ ಟು ಫೇಸ್ ದ ಎಕ್ಸಾಮಿನೇಷನ್, ಯು ಕಾಂಟ್ ಪಾಸಿಬಲ್ ಟು ಯೂಸ್ ದ informal language. Must and should use only the formal language. ಔಪಚಾರಿಕ ಭಾಷೆಯನ್ನೇ ಬಳಸಬೇಕು. ಔಪಚಾರಿಕ ಭಾಷೆಯನ್ನು ನಾವು ಕಲ್ಕೋಬೇಕಾಗಿತ್ತಪ್ಪ ಅಂತ ಕೇಳಿದ್ರೆ ಕಂಪಲ್ಸರಿಯಾಗಿ ನಮಗೆ ಇಂಗ್ಲಿಷ್ ಗ್ರಾಮರ್ ಗೊತ್ತಿರಬೇಕು, ಪ್ರಾಪರ್ ಯೂಸ್ ಆಫ್ ಲ್ಯಾಂಗ್ವೇಜ್ ಗೊತ್ತಿರಬೇಕು. ನಿಮಗೆ ಇಂಗ್ಲಿಷ್ ವ್ಯಾಕರಣ ತಕ್ಕಂಥದ್ದು ಗೊತ್ತಿತ್ತಪ್ಪ ಅಂತಿದ್ರೆ, without any mistake, without committing any mistake, you are going to learn, you are going to translate, you are going to communicate in English very easily and fluently. ಬಹಳ ಸರಳವಾಗಿ ಮತ್ತು ನಿರರ್ಗಳವಾಗಿ ಮಾತಾಡ್ತೀರಿ ಇಫ್ ಯು ಹ್ಯಾವ್ ನೋನ್ ದ ಇಂಗ್ಲಿಷ್ ಗ್ರಾಮರ್ ಓನ್ಲಿ. ಇಂಗ್ಲಿಷ್ ವ್ಯಾಕರಣ ತಕ್ಕಂಥದ್ದು ಗೊತ್ತಿದ್ರೆ ಮಾತ್ರ ನೀವೇನು ಮಾಡ್ತೀರಪ್ಪ ಅಂತ ಕೇಳಿದರೆ ಅತ್ಯಂತ ಸರಳವಾಗಿ ಮಾತನಾಡ್ತೀರಿ, ಅತ್ಯಂತ ಕಡಿಮೆ ಸಮಯದಲ್ಲಿ ಮಾತನಾಡ್ತೀರಿ, ಅತ್ಯಂತ ಸರಿಯಾದ ಭಾಷೆಯಲ್ಲಿ ಮಾತನಾಡ್ತೀರಿ, ಟ್ರಾನ್ಸ್ಲೇಷನ್ ಮಾಡ್ತೀರಿ, ಹಾಗೂ ಅತ್ಯಂತ ಒಂದು ಸ್ವಂತ ಕಲಿಕೆಯ ಮುಖಾಂತರ ವಿದೌಟ್ ಟೇಕಿಂಗ್ ಸಮ್ ಅದರ್ಸ್ ಹೆಲ್ಪ್, ಬೇರೆಯವರ ಸಹಾಯ ಇಲ್ಲದೆ ನೀವು ಇಂಗ್ಲೀಷನ್ನು ಮಾತನಾಡಲಿಕ್ಕೆ, ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ಕಲಿತೀರಿ. ಹಾಗಾಗಿ ಈ ಚಾನಲ್ ಮುಖಾಂತರ ನಾವು ಏನು ಮಾಡ್ತಾ ಹೋಗೋಣಪ್ಪ ಅಂತ ಕೇಳಿದ್ರೆ, ನಿಧಾನವಾಗಿ ಕನ್ನಡದಿಂದ ಕೇವಲ ನಿಮಗೆ ಇಂಗ್ಲೀಷ್ HE ಈಗ HE ಅಂತ ಓದಲಿಕ್ಕೆ ಬಂದರೆ ಸಾಕು, ನೀವು ಇಂಗ್ಲೀಷನ್ನು ಆರಾಮಾಗಿ ಕಲಿತೀರಿ. ಆ ಏನತಕ್ಕಂಥದ್ದು ಎಲ್ಲರಿಗೂ ಗೊತ್ತಾಗುತ್ತೆ. THEY ಏನಂತೀವಿ, ದೇ ಅಂತ ಕರಿತೀವಿ. ಇಷ್ಟು ಇಂಗ್ಲೀಷ್ ಓದಲಿಕ್ಕೆ ಬಂದರೆ ಸಾಕು, ನೀವು ಇಂಗ್ಲೀಷ್ ಟ್ರಾನ್ಸ್ಲೇಷನನ್ನಾಗಲಿ ಇಂಗ್ಲೀಷ್ ಕಮ್ಯುನಿಕೇಷನನ್ನಾಗಲಿ ಅತ್ಯಂತ ಸರಳವಾಗಿ ಕಲಿತಾ ಹೋಗ್ತೀರಿ ಇನ್ ಈಜಿ ವೇ. ಯಾಕಪ್ಪ ಅಂತ ಕೇಳಿದರೆ, ಐ ವಿಲ್ ಶ್ಯೂರ್ ಅಬೌಟ್ ದಿಸ್, ನಾನು ನಿಮಗೆ ಇದರ ಬಗ್ಗೆ ಶ್ಯೂರ್ ಕೊಡ್ತಾ ಇರ್ತೀನಿ. ಏನಪ್ಪ ಅಂತ ಕೇಳಿದರೆ, ನೀವು ವಿದಿನ್ ಅ ಮಂತ್ ಯು ವಿಲ್ ಗೆಟ್ ಅ ರಿಸಲ್ಟ್. ನೀವು ಏನಪ್ಪ ಅಂತ ಕೇಳಿದ್ರೆ, ಒಂದು ತಿಂಗಳ ಒಳಗಾಗಿ ನಾನು ಇಂಗ್ಲೀಷನ್ನು ಸರಳವಾಗಿ ಕಲಿತೀನೋ ಇಲ್ಲೋ ಅನ್ನತಕ್ಕಂಥದ್ದನ್ನು ನೀವೇನು ಮಾಡ್ತಾ ಹೋಗ್ಬೋದಪ್ಪ ಅಂತ ಕೇಳಿದರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ, ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು. ಸರ್ ನಾವು 3 ತಿಂಗಳು ಹೋಗ್ತೀವಿ, 6 ತಿಂಗಳು ಹೋಗುತ್ತೆ ಅಂತ ಹೇಳ್ತಾರಲ್ಲ, ನಿಮಗೆ ಕ್ರಮೇಣ ದಿನಾಲು ಏನಾಗಬೇಕಪ್ಪ ಅಂತ ಕೇಳಿದರೆ, ಒಂದೊಂದೇ ಪದ ಹೊಸದಾಗಿ ಯೂಸ್ ಮಾಡ್ತಾ ನಾವು ಹೇಗೆ ಟ್ರಾನ್ಸ್ಲೇಷನ್ ಮಾಡಬೇಕು, ಹೇಗೆ ಕಮ್ಯುನಿಕೇಷನ್ ಮಾಡಬೇಕು ಅನ್ನತಕ್ಕಂಥದ್ದನ್ನು ಮೊದಲಿಗೆ ಬೇಸಿಕ್ ಲೆವೆಲ್ ಗ್ರಾಮರನ್ನು ಕಲಿಯೋಣ. ತದನಂತರದಲ್ಲಿ ಅಡ್ವಾನ್ಸ್ ಲೆವೆಲ್ ನಾವು ವ್ಯಾಕರಣವನ್ನು ಕಲಿಬೇಕಾದ್ರೆ ಕೇವಲ ಇಂಗ್ಲೀಷ್ ವ್ಯಾಕರಣವನ್ನು ಕಲಿತು ಬಿಟ್ಟರೆ ಸಾಕಾಗೋದಿಲ್ಲ. ನಮಗೆ ಒಂದನೇದ್ದು ಬೇಸಿಕ್ ಲೆವೆಲ್ ಅಂತ ಹೇಳ್ತೀವಿ. ಬೇಸಿಕ್ ಲೆವೆಲ್ ಅಂತ ಹೇಳ್ತೀವಿ. ಬೇಸಿಕ್ ಲೆವೆಲಲ್ಲಿ ಏನು ಬರುತ್ತೆ, ಮೊದಲಿಗೆ ನಾವು ಪ್ರನೌನು ಹೊರಬು ಕಲಿಯೋಣ. ಯಾಕಪ್ಪ ಅಂತ ಕೇಳಿದರೆ, ಸರ್ ಪಾರ್ಟ್ಸ್ ಆಫ್ ಸ್ಪೀಚ್ ಮೊದಲಿಗೆ ಹೇಳೋದಿಲ್ವಾ ಅಂತ ಕೇಳಬಹುದು. ಪಾರ್ಟ್ಸ್ ಆಫ್ ಸ್ಪೀಚ್ ಹೇಳೋಣ. ಮೊದಲಿಗೆ ನಮಗೇನು ಗೊತ್ತಿರಬೇಕಪ್ಪ ಅಂತ ಕೇಳಿದರೆ, ವಾಕ್ಯವನ್ನು ಹೇಗೆ ಕನ್ಸ್ಟ್ರಕ್ಟ್ ಮಾಡಬೇಕು, ಸಿಂಟ್ಯಾಕ್ಸ್ ಸಿಸ್ಟಮ್ ಅಂತ ಹೇಳ್ತೀವಿ ನಾವು. ವಾಕ್ಯ ರಚನಾ ಪದ್ಧತಿ ನಮಗೆ ಗೊತ್ತಿರಬೇಕು. ಸರ್ ಹೇಗೆ ರಚನಾ ಪದ್ಧತಿ ಗೊತ್ತಾಗುತ್ತೆ, ಟೆನ್ಸಲ್ಲಿ ನಾವು ವಾಕ್ಯ ರಚನಾ ಪದ್ಧತಿಯನ್ನು ಕಲಿತಾ ಹೋಗೋಣ. ತದನಂತರದಲ್ಲಿ ಟೆನ್ಸ್ ಆದಮೇಲೆ ಪಾರ್ಟ್ಸ್ ಆಫ್ ಸ್ಪೀಚ್ ಕಲಿಯೋಣ, ಟೈಪ್ಸ್ ಆಫ್ ಸೆಂಟೆನ್ಸ್ ಕಲಿಯೋಣ, ಫಿಗರ್ಸ್ ಆಫ್ ಸ್ಪೀಚ್, ಹಾಗೆ ರಿಪೋರ್ಟೆಡ್ ಸ್ಪೀಚ್, ಫೈಸಸ್, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಂಟೆನ್ಸ್ ಎಲ್ಲವನ್ನು ಕಲಿತಾ ಹೋಗೋಣ. ಹಾಗೆ ಇನ್ನೊಂದು, ಇದು ಎಲ್ಲವುಗಳನ್ನು ಮೀರಿ ನಾವೇನು ಮಾಡ್ತೀವಪ್ಪ ಅಂತ ಕೇಳಿದರೆ ಅಡ್ವಾನ್ಸ್ ಲೆವೆಲ್ ಅಂತ ಹೇಳಿ ಕರಿತೀವಿ.
ಅಡ್ವಾನ್ಸ್ ಲೆವೆಲ್, ಉನ್ನತ ಮಟ್ಟದ ವ್ಯಾಕರಣ ಅಂತ ಕರಿತೀವಿ. ಏನ್ರಿ ಇದು? ಮೂಲ ವ್ಯಾಕರಣ, ಮೂಲ ಮಟ್ಟ ಅಂತ ಕರಿತೀವಿ. ಮೂಲ ಮಟ್ಟ ಅಂತ ಕರಿತೀವಿ. ಇದಕ್ಕೇನಂತ ಕರಿತೀವಿ ರೀ? ಉನ್ನತ ಮಟ್ಟ ಅಂತ ಕರಿತೀವಿ. ಉನ್ನತ ಮಟ್ಟ ಅಂತ ಕರಿತೀವಿ. ಇಲ್ಲಿ ನೀವೇನು ಮಾಡ್ಬೋದಪ್ಪ ಅಂತ ಕೇಳಿದ್ರೆ, ನಿಮಗೆ ಈ ಬೇಸಿಕ್ ಲೆವೆಲ್ ಗ್ರಾಮರನ್ನು ಕಲಿತ್ರೆ ನಿಮಗೆ ಎಷ್ಟು ಪರ್ಸೆಂಟ್ ಇಂಗ್ಲೀಷ್ ಬರುತ್ತೆಪ್ಪ ಅಂತ ಕೇಳಿದರೆ ಅಬೌವ್ 60%. ಏನ್ರಿ? ಅಬೌವ್ 60% ಅಂತ ಹೇಳ್ತೀವಿ. ಅಬೌವ್ 60% ಇಂಗ್ಲೀಷ್ ಕಮ್ಯುನಿಕೇಷನ್ ಅನ್ನಾಗಲಿ ಟ್ರಾನ್ಸ್ಲೇಷನ್ ಅನ್ನಾಗಲಿ ಕಲ್ತಿರ್ತಾರೆ. ಇನ್ನು 20% ಎಲ್ಲಿ ಕಲಿತೀರಿ? 20% ಎಲ್ಲಿ ಕಲಿತೀರಪ್ಪ ಅಂತ ಕೇಳಿದರೆ ಅಡ್ವಾನ್ಸ್ ಲೆವೆಲಲ್ಲಿ ಕಲಿತೀರಿ. ಸರ್, ಇನ್ನು 20% ವೆಕ್ಯಾಬುಲರಿ ಅಂತ ಹೇಳ್ತೀವಿ. ವೆಕ್ಯಾಬುಲರಿ ಅಂತ ಕರಿತೀವಿ. ಈ ವೆಕ್ಯಾಬುಲರಿ ನಮಗೆ ಪರ್ಫೆಕ್ಟಾಗಿ ಗೊತ್ತಿರಬೇಕು, ಹೇಗೆ ಯೂಸ್ ಮಾಡಬೇಕು, ಹೇಗೆ ಮಾಡಬೇಕು. ಆದರೆ ನಿಮಗೆ ಸಹಾಯ ಆಗಲಿ ಅಂತ ಹೇಳಿ ತಿಳ್ಕೊಂಡು ನಾನು ಏನು ಹೇಳ್ತೀನಪ್ಪ ಅಂತ ಕೇಳಿದ್ರೆ, ಟೆನ್ಸ್ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಮೊದಲಿಗೆ ಬೇಸಿಕ್ ಲೆವೆಲದ ಸೆಂಟೆನ್ಸನ್ನು ಕೊಟ್ಟು ತದನಂತರದಲ್ಲಿ ಅದೇ ಟೆನ್ಸ್ಗೆ ಸಂಬಂಧಪಟ್ಟಂತಕ್ಕಂಥ ಟೆನ್ಸ್ಗಳಲ್ಲಿ ನಾವು ಅಡ್ವಾನ್ಸ್ ಲೆವೆಲ್ ಸೆಂಟೆನ್ಸ್ಗಳನ್ನು ಕೊಡ್ತಾ ಹೋಗ್ತೀವಿ. ಅಡ್ವಾನ್ಸ್ ಲೆವೆಲ್ ಕನ್ನಡ ವಾಕ್ಯವನ್ನು ಕೇವಲ 2 ಪದಗಳಿಂದ ಹಿಡ್ಕೊಂಡು ಒಂದು ಪ್ಯಾರಾದವರೆಗೆ ನಾವು ಹೇಗೆ ಟ್ರಾನ್ಸ್ಲೇಷನ್ ಮಾಡಬೇಕು. ನಮಗೆ ಯಾವುದೇ ಒಂದು ವಿಷಯ ಕನ್ನಡದಲ್ಲಿ ಗೊತ್ತಿತ್ತಪ್ಪ ಅಂತ ಕೇಳಿದರೆ ನಾವು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ಮಾತನಾಡಬೇಕಾಗತ್ತೆ. ಇಫ್ ವಿ ವಾಂಟ್ ಟು ಬಿಕಮ್ ಆನ್ ಇಂಪ್ರೆಸಿವ್ ಓರೇಟರ್, ವಿ ಹ್ಯಾವ್ ಟು ಟ್ರಾನ್ಸ್ಲೇಟ್ ಅವರ್ ಕನ್ನಡ ಥಾಟ್ಸ್ ಟು ಇಂಗ್ಲೀಷ್. ನಾವು ಒಬ್ಬ ಉತ್ತಮ ಭಾಷಣಕಾರನ ಆಗಬೇಕಾದ್ರೆ ನಮ್ಮ ವಿಚಾರಗಳು ಕನ್ನಡದಲ್ಲಿ ಹೊಳಿತಾವಲ್ಲ, ಆ ಕನ್ನಡದಲ್ಲಿ ವಿಚಾರಗಳನ್ನು ಕನ್ನಡದಲ್ಲಿ ಹೊಳೆದಿರತಕ್ಕಂಥ ವಿಚಾರಗಳನ್ನು ಇಂಗ್ಲೀಷಿನಲ್ಲಿ ನಾವು ಯಾವಾಗ ಟ್ರಾನ್ಸ್ಲೇಷನ್ ಮಾಡಿ ಪರ್ಫೆಕ್ಟಾಗಿ ಮಾತಾಡ್ತೀವಿ, ವಿ ಕ್ಯಾನ್ ಪಾಸಿಬಲ್ ಟು ಬಿಕಮ್ ಆ್ಯನ್ ಇಂಪ್ರೆಸಿವ್ ಓರೇಟರ್, ವಿ ಕ್ಯಾನ್ ಪಾಸಿಬಲ್ ಟು ಬಿಕಮ್ ಆ್ಯನ್ ಇಂಪ್ರೆಸಿವ್ ಟ್ರಾನ್ಸ್ಲೇಟರ್. ಓಕೆ, ಹಾಗಾದರೆ ನಾವು ತಿಳ್ಕೊಳ್ಳೋಣ. ಒಂದೇನಪ್ಪ ಅಂತ ಕೇಳಿದರೆ, ನಾವು ಇಂಗ್ಲೀಷನ್ನು ಏಕೆ ಕಲಿಬೇಕು? ವೈ ಶುಡ್ ವಿ ಲರ್ನ್ ಇಂಗ್ಲೀಷ್? ಇಂಗ್ಲೀಷ್ ಅಂದರೆ ಯಾಕೆ ಕಲಿಬೇಕು? ನಾವು ಕನ್ನಡದಲ್ಲಿ ಬದುಕಬಹುದಲ್ಲ. ಫಸ್ಟ್ ಲಾಭನೇ ತಿಳ್ಕೊಬಹುದು ನಾವು. ಟು ಗೆಟ್ ಜಾಬ್ ಅಂತ ಹೇಳ್ತೀವಿ. ಒಂದು ಉದ್ಯೋಗವನ್ನು ಇವತ್ತಿನ ಮಟ್ಟದಲ್ಲಿ ಪಡ್ಕೋಬೇಕಾಗಿತ್ತಪ್ಪ ಅಂತ ಕೇಳಿದರೆ ನಾವು ಏನು ಮಾಡ್ತೀವಿ? ಕಂಪಲ್ಸರಿ ಇಂಗ್ಲೀಷ್ ಗೊತ್ತಿರಲೇಬೇಕು. ಸರಿ, ಎಲ್ಲವೂ ನಾನು ರಿಟರ್ನ್ ಎಕ್ಸಾಮನ್ನು ಬಹಳ ಚೆನ್ನಾಗಿ ಮಾಡಿದ್ದೆ, ಆದರೆ ನನ್ನ ಒಂದು ಸ್ವಲ್ಪ ಪರ್ಸ್ನಾಲಿಟಿ ಟೆಸ್ಟಲ್ಲಿ, ವೈವಾಹಿದಲ್ಲಿ ಅಥವಾ ನನ್ನ ಇಂಟರ್ವ್ಯೂನಲ್ಲಿ ಫೇಲ್ ಆಯಿತು ಸರ್ ಅಂತಕ್ಕಂಥದ್ದನ್ನು ಬರುತ್ತೆ. ನೀವು ಕೇವಲ ಗೌರ್ಮೆಂಟ್ ಜಾಬನ್ನು ಮಾತ್ರ ಹುಡುಕ್ತಾ ಹೋಗ್ತಿರಲ್ಲ. ಇಂಗ್ಲೀಷ್ ಗೊತ್ತಿದ್ರೆ ನಿಮಗೆ ಇಂಗ್ಲೀಷ್ ಗೊತ್ತಿದ್ರೆ ಕಡ್ಡಾಯವಾಗಿ ಇಂಗ್ಲೀಷ್ ಗೊತ್ತಿದ್ರೆ ಕಂಪನಿಗಳಲ್ಲಿ ಯು ಕ್ಯಾನ್ ಅರ್ನ್ ಮೋರ್ ದ್ಯಾನ್ 2 lakh per month. ಇಂಗ್ಲೀಷ್ ಗೊತ್ತಿದ್ರೆ. ಅದಕ್ಕಾಗಿ ಫಸ್ಟ್ ಇಂಗ್ಲೀಷ್ ಯಾಕೆ ಕಲಿಬೇಕು ಅಂತ ಕೇಳಿದರೆ ಟು ಗೆಟ್ ಜಾಬ್. ಇನ್ನು ಎರಡನೇದು ಏನಪ್ಪ ಅಂತ ಕೇಳಿದರೆ, ಇಟ್ ಈಸ್ ವರ್ಲ್ಡ್ ವೈಡ್ ಲ್ಯಾಂಗ್ವೇಜ್. ವರ್ಲ್ಡ್ ವೈಡ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ವರ್ಲ್ಡ್ ವೈಡ್ ಲ್ಯಾಂಗ್ವೇಜ್, ಜಗತ್ತಿನಾದ್ಯಂತ ಮಾತನಾಡಿ. ನಾವು ಇಂಗ್ಲೀಷ್ ಗೊತ್ತಿದ್ರೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಬದುಕಬಹುದು. ಅದಕ್ಕೋಸ್ಕರ ಇಂಗ್ಲೀಷ್ ಬೇಕು. ದೆನ್ ಮೂರನೇದೇನಪ್ಪ ಅಂತ ಕೇಳಿದರೆ, ಇಂಗ್ಲೀಷ್ ಈಸ್ ವಿಂಡೋ ಟು ದ ವರ್ಲ್ಡ್ ಅಂತ ಕರಿತೀವಿ. ವಿಂಡೋ ಟು ದ ವರ್ಲ್ಡ್. ಇಂಗ್ಲೀಷ್ ಭಾಷೆ ಅನ್ನತಕ್ಕಂಥ ಜಗತ್ತಿನ ಕಿಟಕಿ ಇದ್ದಂತೆ. ಇಂಗ್ಲೀಷ್ ಭಾಷೆ ಅನ್ನತಕ್ಕಂಥದ್ದು ಜಗತ್ತಿನ ಕಿಟಕಿ ಇದ್ದಂತೆ. ಯಾಕಪ್ಪ ಅಂತ ಕೇಳಿದರೆ, ಹಲವಾರು ಟೆಕ್ನಾಲಜಿಗೆ ಪಟ್ಟಂಥ ಪುಸ್ತಕಗಳಿರಬಹುದು ಅಥವಾ ಇನ್ನಿತರೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕಗಳಿರ್ಬೋದು, ಜಾಸ್ತಿ ಇಂಗ್ಲೀಷ್ನಲ್ಲಿ ಅವೈಲೇಬಲ್ ಇವೆ. ಸರ್, ಕನ್ನಡದಲ್ಲಿ ಅವೈಲೇಬಲ್ ಇವೇನಾ? ಇವೆ. ಬಟ್
ಇಂಗ್ಲೀಷಿನ ಪದಗಳನ್ನು ಹಾಗೇ ಕನ್ನಡದಲ್ಲಿ ಇಟ್ಬಿಟ್ಟಿರ್ತಾರೆ. ಇಂಗ್ಲೀಷಿನ ಪದಗಳನ್ನು ಹಾಗೇ ಕನ್ನಡದಲ್ಲಿ ಇಟ್ಬಿಟ್ಟಿರ್ತಾರೆ. ಹಾಗಾಗಿ ನಮಗೆ ಇಂಗ್ಲೀಷ್ ಅನ್ನತಕ್ಕಂಥದ್ದು ಜ್ಞಾನದ ಮಿತಿಯನ್ನು ಮೀರಿಸ್ತದೆ. ಔದ್ಯೋಗಿಕವಾಗಿ ಆಗಲಿ, ವೈಚಾರಿಕವಾಗಿ ಆಗಲಿ, ಬೌದ್ಧಿಕವಾಗಿ ಆಗಲಿ, ಎಲ್ಲದರ ಮುಖಾಂತರ ನಾವು ಏನು ಮಾಡ್ತೀವಪ್ಪ ಅಂತ ಕೇಳಿದ್ರೆ, ಬೆಳವಣಿಗೆ ಹೊಂದಿದರೆ ನಾವು ಏನು ಮಾಡ್ತೀವಪ್ಪ ಅಂತ ಕೇಳಿದ್ರೆ, ವಿ ಕ್ಯಾನ್ improve our personality. ಅಂದರೆ ನೀವು ಕನ್ನಡ ಮಾತನಾಡುವವರ ಮಧ್ಯೆ ಸ್ವಲ್ಪ ಇಂಗ್ಲೀಷ್ ಮಾತನಾಡಿದರೆ ಆಟೋಮೆಟಿಕಲಿ ನಿಮ್ಮನ್ನು ನೋಡ್ತಕ್ಕಂಥ ಜನರ ದೃಷ್ಟಿನೇ ಬದಲಾಗುತ್ತೆ. ಅದಕ್ಕೋಸ್ಕರ ನಾವು ಇಂಗ್ಲೀಷನ್ನು ಕಲಿತಾ ಹೋಗೋಣ ಅಂತ ಹೇಳೋಣ. ಯಾಕಪ್ಪ ಅಂತ ಕೇಳಿದರೆ ಅತ್ಯಂತ ಸರಳವಾಗಿ, ಅತ್ಯಂತ ಸುಲಲಿತವಾಗಿ, ಅತ್ಯಂತ ಒಂದು ಸರಳ ವಿಧಾನ ಅಷ್ಟೇ ಅಲ್ಲದೆ, ಒಬ್ಬ ಇಂಗ್ಲೀಷ್ ಓದಲಿಕ್ಕೆ ಬಂದಿರತಕ್ಕಂಥ ಎರಡೇ ಅಕ್ಷರದ ಪದಗಳನ್ನು ಓದಲಿಕ್ಕೆ ಬರ್ತಕ್ಕಂಥ ವ್ಯಕ್ತಿಗೂ ಕೂಡ ನಾವು ಇಂಗ್ಲೀಷನ್ನು ಮಾತನಾಡಲಿಕ್ಕೆ ಆಗಲಿ, ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ಆಗಲಿ ಕಲಿಸ್ಬೋದು ಅಂತ ಹೇಳ್ತಾ, ಎಲ್ಲರೂ ಏನು ಮಾಡಿರಪ್ಪ ಅಂತ ಕೇಳಿದರೆ, ಇಲ್ಲಿಯವರೆಗೆ ಈ ಕ್ಲಾಸನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಗಾಡ್ ಬ್ಲೆಸ್ ಯು ಆಲ್.